ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಹಂಸ ನ್ಯೂಸ್. ಶಿವಮೊಗ್ಗ ಕೃಷಿ ಮೇಳದಲ್ಲಿ ಅಡಿಕೆ ಲೋಕವೇ ಸೃಷ್ಟಿಯಾಗಿತ್ತು. ಅಡಿಕೆ ಸಸಿ ನೆಡುವುದರಿಂದ ಹಿಡಿದು ಅಡಿಕೆ ಬೆಳೆಯ ಸಂಪೂರ್ಣ ಸಂಸ್ಕರಣೆಯ ಮಾಹಿತಿಯ ಬಗ್ಗೆ ಚಿತ್ರಣ ಇಲ್ಲಿ ಕಲ್ಪಿಸಲಾಗಿತ್ತು. ವೀಕ್ಷಕರೇ, ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅಡಿಕೆಯೊಂದಿಗೆ ಕೋಕೋ, ಅಡಿಕೆಯೊಂದಿಗೆ ಬಾಳೆ, ಅಡಿಕೆಯೊಂದಿಗೆ ಗುಲಾಬಿಯನ್ನ ಸಹಿತ ಇಲ್ಲಿ ನೆಡಲಾಗಿದೆ. ಅಡಿಕೆ ತೋಟದಲ್ಲಿ ಬಸಿಗಾಲುವೆ ಅತ್ಯಂತ ಮುಖ್ಯವಾದದ್ದು. ಅದರಿಂದ ಆಗ್ತಕ್ಕಂತ ಪ್ರಯೋಜನಗಳ ಚಿತ್ರಣ ಕೂಡ ಇಲ್ಲಿ ನೀಡಲಾಗಿತ್ತು. ಅಡಿಕೆ ತೋಟಕ್ಕೆ ಅತ್ಯಂತ ಅವಶ್ಯವಾದದ್ದು ನೀರಾವರಿ. ತೋಟದಲ್ಲಿ ಕೂಡ ನಾವು ಟ್ಯಾಂಕ್ ಅನ್ನ ಇರಿಸಿ ಅದೇ ತರ ಹೊಂಡವನ್ನ ಕಲ್ಪಿಸಿ ನೀರಾವರಿಯನ್ನ ಮಾಡಬಹುದು ಅನ್ನೋದನ್ನ ಇಲ್ಲಿ ತಿಳಿಸಲಾಗ್ತಾ ಇತ್ತು. ಇದೊಂದು ಮಾದರಿ ತೋಟ. ಈ ಮಾದರಿ ತೋಟದಲ್ಲಿ ಅಡಿಕೆಯೊಂದಿಗೆ ಶುಂಠಿ ಕೂಡ ಇದೆ, ಅಡಿಕೆಯೊಂದಿಗೆ ಬಾಳೆ ಕೂಡ ನೆಡಲಾಗಿದೆ. ಅಷ್ಟಲ್ದೇನೆ ಅಡಿಕೆ ಬೆಳೆಯ ಸಾಂಪ್ರದಾಯಿಕ ಚಿತ್ರಣವನ್ನ ಇಲ್ಲಿ ನೀಡಲಾಗಿದೆ. ಅಂದ್ರೆ ಅಡಿಕೆಯನ್ನ ಸುಲಿತಾ ಇರ್ತಕ್ಕಂಥ ಮಹಿಳೆಯರು, ಅಡಿಕೆಯನ್ನ ಒಣಗಿಸುವ ಪದ್ಧತಿ, ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ತಯಾರಿ, ಈ ಬಗ್ಗೆ ಕೂಡ ಇಲ್ಲಿ ಚಿತ್ರಣವನ್ನ ಸಂಪೂರ್ಣವಾಗಿ ನೀಡಲಾಗಿದೆ. ಇಲ್ಲಿ ನೋಡಿ ಎಷ್ಟು ಚಂದದ ಚಿತ್ರ ಇದೆ. ಅಡಿಕೆ ಸಿಪ್ಪೆ, ಸಿಪ್ಪೆ ಸುಲಿದ ಅಡಿಕೆ, ಹಸಿ ಅಡಿಕೆ, ಈ ಕಾರ್ಯದಲ್ಲಿ ನಿರತರಾದಂತ ಮಹಿಳೆಯರು. ಇಂಥದ್ದೊಂದು ಅದ್ಭುತ ಲೋಕವನ್ನ ಸೃಷ್ಟಿ ಮಾಡಿದ್ದು ಶಿವಮೊಗ್ಗ ವಿಶ್ವವಿದ್ಯಾಲಯದಲ್ಲಿ ನಡೆದಂತ ಕೃಷಿ ಮೇಳದಲ್ಲಿ. ಸಂಪೂರ್ಣವಾಗಿ ತಯಾರಾದಂತ ಅಡಿಕೆಯನ್ನ ಇಲ್ಲಿ ಒಣಗಿಸಲಾಗಿದೆ. ನಂತರ ಕಾಂಪೋಸ್ಟ್ ಗೊಬ್ಬರ ತಯಾರಿ ಪ್ರಕ್ರಿಯೆ ಬಗ್ಗೆ ಕೂಡ ಮಾಹಿತಿ ಇಲ್ಲಿದೆ. ವೀಕ್ಷಕರೇ, ಹಂಸ ನ್ಯೂಸ್ ಜನಪ್ರಿಯ ಡಿಜಿಟಲ್ ಮಾಧ್ಯಮ ಆಗಿದೆ. ಕೃಷಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡ್ತಾ ಬರ್ತಾ ಇರ್ತಕ್ಕಂತ ನಮ್ಮ ಚಾನೆಲ್ ಅನ್ನ ನೀವಿನ್ನೂ ಫಾಲೋ ಮಾಡಿಲ್ಲ ಅಂತ ಆದ್ರೆ ಖಂಡಿತವಾಗಿ ಫಾಲೋ ಮಾಡಿ. ಇದರಿಂದ ನಿಮ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಶಿವಮೊಗ್ಗದಿಂದ ಹಂಸ ನ್ಯೂಸ್ ವರದಿ.